ಶಿರ್ವಾ ಸೈಂಟ್ ಮೇರಿಸ್ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮಟ್ಟು ಗ್ರಾಮದ ರೈತ ರವಿ ಶೇರ್ಗಾರ್ ಅವರ ಕಲ್ಲಂಗಡಿ ಗದ್ದೆಯಲ್ಲಿ ಏಪ್ರಿಲ್ 11ರ ಶನಿವಾರ ಕೊಯ್ಲು ಚಟುವಟಿಕೆಯಲ್ಲಿ ಪಾಲ್ಗೊಂಡರು. ಸುಮಾರು 21 ವಿದ್ಯಾರ್ಥಿಗಳ ತಂಡ ಗದ್ದೆಗಿಳಿದು ಹಳದಿ, ಕೆಂಪು ಹಾಗೂ ಪಿಂಕ್ ಬಣ್ಣದ ಕಲ್ಲಂಗಡಿ ಹಣ್ಣುಗಳನ್ನು ಆಯ್ದು ಕೊಯ್ಲು ನಡೆಸಿದರು. ಬಳಿಕ ಕೊಯ್ದ ಹಣ್ಣುಗಳನ್ನು ಗದ್ದೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದ ಮನೆಯಂಗಳಕ್ಕೆ ಸಾಗಿಸಿ ರೈತರ ಪರಿಶ್ರಮ ಹಾಗೂ ಕೃಷಿಯ ಮಹತ್ವವನ್ನು ಅರಿತುಕೊಂಡರು. ಈ ಸಂದರ್ಭದಲ್ಲಿ ರೈತ ರವಿ ಶೇರಿಗಾರ್, ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಹೆರಾಲ್ಡ್ ಐವನ್ ಮೋನಿಸ್ ಸೇರಿದಂತೆ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ಜಗದೀಶ್ ಆಚಾರ್ಯ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಲ್ಲಿ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ಇಲ್ಲಿಗ ಮಕ್ಕಳ ತಂಡವನ್ನು ಕರ್ಕೊಂಡು ಬಂದು ಈ ಕೃಷಿ ರೈತ ಕ್ಷೇತ್ರದಲ್ಲಿ ನೀವು ಮಕ್ಕಳನ್ನು ಒಂದು ಸಿದ್ಧತೆ ಮಾಡ್ತಾ ಇದ್ದೀರಿ. ಇದರ ಹಿಂದೆ ಏನು ನಿಮ್ಮ ಒಂದು ಹಿಡನ್ ಇಂಟೆನ್ಷನ್ ಇದೆ ಇದರಲ್ಲಿ? ಅದು ನನ್ನ ಒಬ್ಬನ ವೈಯಕ್ತಿಕ ಹಿಡನ್ ಇಂಟೆನ್ಷನ್ ಏನು ಅಲ್ಲ. ಇದು NSS ಘಟಕ ಅಂತ ನಮ್ಮ ಸಂಸ್ಥೆಯಲ್ಲಿ ಏನಿದೆ, ಅವರೆಲ್ಲರೂ ಅದರ ಸದಸ್ಯರುಗಳು, ಮುಖ್ಯಸ್ಥರುಗಳೆಲ್ಲ ಸೇರಿ ಕೂತು ಒಂದು ಆಲೋಚನೆ ಮಾಡಿರುವಂಥದ್ದು. ಯಾಕಂದರೆ ಈ ಮೊಬೈಲ್ ಯುಗ ಅಂತ ಕರೆಸ್ಕೊಳ್ತಾ ಇದೆ. ಇವಾಗ ಎಲ್ಲರೂ ಮೊಬೈಲ್ನ ಒಳಗಡೆ ತಮ್ಮ ಸಮಯವನ್ನು ಮೀಸಲಿಡ್ತಾ ಹೋಗ್ತಿದ್ದಾರೆ. ಹಾಗಾಗಿ ನಿಜ ಜೀವನ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಆದರೆ ಬಿಸಿಲಿಗೆ ಬರಬೇಕು, ಮಣ್ಣಲ್ಲಿ ಕಾಲಿಡಬೇಕು. ಈ ರೀತಿ ಪ್ರಬುದ್ಧ ಅನುಭವಿ ಕೃಷಿಕರ ಜೊತೆ ಬೆರೆತು ಇದೆಲ್ಲ ಕೃಷಿಯನ್ನು ಅರ್ಥ ಮಾಡಿಕೊಂಡ್ರೆ ಬಹುಶಃ ಮುಂದಿನ ಜೀವನಕ್ಕೆ ಖಂಡಿತವಾಗಿಯೂ ಬೇಡುವ ಪರಿಸ್ಥಿತಿ ಯಾವ ಯುವಕನಿಗೂ ಬರಲಿಕ್ಕೆ ಇಲ್ಲ ಅಂತ ಒಂದು ನನ್ನ ಏನು ಅಂತ ಹೇಳಿದ್ರೆ ಆಲೋಚನೆ. ಅದಕ್ಕಿಂತಲೂ ಮಿಗಿಲಾಗಿ ಶ್ರೀಯುತ ರವಿ ಅವರಿಗೆ ನಾನು ಭಾಳ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕಾರಣ ಏನು ಅಂದರೆ, ಒಂದು ವಿದ್ಯಾರ್ಥಿ ಸಮುದಾಯವನ್ನು ಇಲ್ಲಿ ಕರೆಸಿ ಕಲ್ಲಂಗಡಿ ಹಣ್ಣನ್ನು ಬೆಳೆಸುವುದಾಗಲಿ ಅಥವಾ ಕಟಾವು ಮಾಡುವುದಾಗಲಿ ಈ ಎಲ್ಲ ವಿಚಾರದಲ್ಲಿ ಭಾಳಷ್ಟು ಒಂದು ದೊಡ್ಡ ಮಟ್ಟದ ಆರೈಕೆ ಬೇಕಾಗ್ತದೆ. ಹಾಗಾಗಿ ಆ ವಿದ್ಯಾರ್ಥಿಗಳನ್ನು ಸಂಪೂರ್ಣ ನಂಬಿಕೆ ಇಡಬೇಕಾದದ್ದು ಅಲ್ಲಿ ಬಹಳ ಮುಖ್ಯ ಆಗ್ತದೆ. ಅವರ ಇಡೀ ಕೃಷಿ ಭೂಮಿಯನ್ನು ನಮಗೆ ಒಂದು ಜೀವಂತ ಪಾಠಶಾಲೆಯಾಗಿ ಅವರು ಒದಗಿಸಿಕೊಟ್ಟಿದ್ದಾರೆ. ಆ ಪಾಠಶಾಲೆಯಲ್ಲಿ ಒಂದು ಒಳ್ಳೆಯ ಅನುಭವವನ್ನು ನಮ್ಮ ಮಕ್ಕಳಿಗೆ ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಹೃದಯ ವೈಶಾಲ್ಯತೆಗೆ ನಾವು ಯಾವತ್ತಿದ್ರೂ ತಲೆಬಾಗ್ತೇವೆ. ಮತ್ತು ಒಂದಂತೂ ಸತ್ಯ ಎಲ್ಲರೂ ನೋಡ್ತಿರೋಂಥ ವಿಚಾರ, ಶ್ರದ್ಧೆಯಿಂದ ಬಹಳ ಪ್ರಾಮಾಣಿಕತೆಯಿಂದ ದುಡಿದ್ರೆ ದೇವರು, ಭೂಮಿ ತಾಯಿ ಯಾವತ್ತಿದ್ದು ಖಂಡಿತವಾಗಿ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಇಲ್ಲಿರುವ ಫಸಲುಗಳೇ ಜ್ವಲಂತ ಸಾಕ್ಷಿ ಅಂತ ನಾನು ಹೇಳ್ತೇನೆ. ಈಗ ನಿಮ್ಮ ಕಾಲೇಜ್ ಆವರಣದಲ್ಲಿದ್ದ ಸ್ಥಳಾವಕಾಶವನ್ನು ಈ ರೀತಿ ಕೃಷಿ ಚಟುವಟಿಕೆಗೆ ಬಳಸುವ ಏನಾದರೂ ಸಾಧ್ಯತೆ ಇದೆಯಾ? ಅದೇ, ಈ ಎಲ್ಲ ಪರಿಸರವನ್ನು ವೀಕ್ಷಿಸಿದ ಮೇಲೆ ಈಗ ನನ್ನ ಮಾತಲ್ಲ, ಈಗಷ್ಟೇ ಒಂದು 5 ನಿಮಿಷ ಮೊದಲು ಒಬ್ಬ ವಿದ್ಯಾರ್ಥಿ ಅವನ ಬಾಯಲ್ಲೇ ಬಂತು, ಯಾಕೆ ನಮ್ಮ ಕಾಲೇಜಲ್ಲಿ ಇದನ್ನು ಮಾಡಬಾರ್ದು ಅಂತೇಳಿ. ಬಹುಶಃ ಇದು ವಿದ್ಯಾರ್ಥಿಯ ಬಾಯಲ್ಲೇ ಬಂದ ಕಾರಣ ಇವತ್ತಿನ ಕಾರ್ಯಕ್ರಮ ಏನು ನಾವು ಉದ್ದೇಶ ಇಟ್ಕೊಂಡು ಬಂದೇವೆ ಅದನ್ನು ಯಶಸ್ಸುಗೊಂಡಿದೆ ಅಂತ ನಾನು ತಿಳ್ಕೊಳ್ತೇನೆ. ಒಂದು ಸಣ್ಣ ಸ್ಪಾರ್ಕ್ ಆದರೂ ಕ್ರಿಯೇಟ್ ಆಯ್ತಲ್ಲ ಒಬ್ಬ ವಿದ್ಯಾರ್ಥಿಯ ತಲೆಯಲ್ಲಿ. ಓವರಾಲ್ ಟೋಟಲ್ ಆಗಿ ಈಗ ನೀವು ಮಕ್ಕಳಿಗೆ ಮತ್ತು ಕೃಷಿಕರಿಗೆ ಮತ್ತು ಮಾಧ್ಯಮದ ಮುಂದೆ ಯಾವ ರೀತಿ ನೀವು ಒಂದು 2 ವಾಕ್ಯದಲ್ಲಿ ಯಾವ ರೀತಿ ಒಂದು ಸಂದೇಶ ನೀಡಬಹುದು? ಸಂದೇಶ ಭಾಳ ಸರಳವಾಗಿದೆ. ಈಗ ನಾವು ಆಪ್ಷನ್ ಆಗಿ ಏನು ನೋಡ್ತಾ ಇದ್ದೇವೆ, ಖಂಡಿತವಾಗಿ ಇನ್ನೊಂದು 5-10 ವರ್ಷಗಳಲ್ಲಿ ಇದೇ ಒಂದು ನಮ್ಮ ಪರಿಸ್ಥಿತಿ ಆಗಿಬಿಡುತ್ತೆ. ಇದೊಂದು ಏನು ಹೇಳಿದರೆ ಇದನ್ನು ನಾವು ಅವಲಂಬಿಸಲೇಬೇಕಾದಂತಹ ಪರಿಸ್ಥಿತಿ ಬಂದೇ ಬರ್ತದೆ. ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, IT-BT ಕಂಪನಿಗಳಲ್ಲಿ ಎಲ್ಲ 50,000-60,000 ಎಂಪ್ಲಾಯೀಸ್ಗಳನ್ನು ಮನೆ ಕಳಿಸ್ತಾ ಇರುವಂಥ ನೋಡ್ತಾ ಇದ್ದೇವೆ. ಹಾಗಾಗಿ ಯಾವುದೇ ರೀತಿಯಾದ ಮೋಟಿವೇಶನ್ನು ಅಗತ್ಯ ಇಲ್ಲ ಅಂತ ತಿಳ್ಕೊಳ್ತೇನೆ. ಇನ್ನು ಕೆಲವೇ ವರ್ಷಗಳಲ್ಲಿ ಖಂಡಿತ ಯುವಕರೆಲ್ಲರೂ ಮಣ್ಣಿಗೆ ಬರಲೇಬೇಕಾಗ್ತದೆ, ಈ ಭೂಮಿ ತಾಯಿಯನ್ನು ನಂಬಲೇಬೇಕಾಗ್ತದೆ. ಶಿರ್ವಾ ಕಾಲೇಜಿನ ಅವರ ಒಂದು ನಂಟು ಇದೆ ನಮಗೆ. ನಮ್ಮ ಗುಳ್ಳ ಗಿಡ ನಾಟಿ ಮಾಡಲಿಕ್ಕೆ ಆಗಲಿ, ಈಗ ಅಂದರೆ ಕಲ್ಲಂಗಡಿ ಮನೆಗೆ ಕೊಂಡೋಗಿ ತುಂಬ ಒಂದು 20-25 ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ನನಗೆ. ಅವರಿಗೆ ಕೃಷಿಯ ಬಗ್ಗೆ ಮಕ್ಕಳಿಗೆ ಮಾಹಿತಿ ಬೇಕಂತ ಒಂದು ಒಳ್ಳೆಯ ಕಾರ್ಯಕ್ರಮ ತಂಡದಿಂದ. ಈಗ ಇಲ್ಲಿ ಮಕ್ಕಳಿಗೆ ನೀವು ಯಾವ ರೀತಿಯ ಪಾಠವನ್ನು ಕಲಿಸಿದ್ರಿ? ಈಗ ಮಕ್ಕಳಿಗೆ ಅದೇ ಕೆಲಸದ ಒಟ್ಟಿಗೆ ಇದು ಸಹ ಕೃಷಿಯಲ್ಲಿ ಸಹ ಸ್ವಲ್ಪ ತೊಡಗಬೇಕನ್ನೋ ಒಂದು ನಮ್ಮದು ಇದು ಅವರಿಗೆ ಸಲಹೆ. ಅದೇ ರೀತಿಯಾಗಿ ಈಗ ಈ ಮಕ್ಕಳು ಯಾವ ರೀತಿ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ? ಅಂದರೆ ಈಗ ಕೆಲವು ಕಡೆಯಲ್ಲಿ ಏನಾಗುತ್ತೆ, ಮಕ್ಕಳು ಬಂದು ಹಾಳು ಮಾಡಿ ಹಾಕ್ತಾರೆ ಲಾಸ್ಟ್ ಮೂಮೆಂಟಿಗೆ. ಇಲ್ಲಿ ಈಗ ನಿಮಗೆ ಹೇಗೆ ಅನ್ನಿಸಿತು ಇವರ? ನನಗೆ ಮಕ್ಕಳಂದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಹೆರಾಲ್ಡ್ ಮನಸ್ಸು, ಪ್ರಿನ್ಸಿಪಾಲ್ ಸೈಂಟ್ ಮೇರಿಸ್ ಕಾಲೇಜ್ ಶಿರ್ವಾ. ನಾನು ಸೇರಿ ನಮ್ಮ 4 ಉಪನ್ಯಾಸಕರು, ಡಾಕ್ಟರ್ ಗುಲಾಬಿ ಪೂಜಾರಿ ಕನ್ನಡ ಉಪನ್ಯಾಸಕರು, ಶ್ರೀಯುತ ಜಗದೀಶ್ ಆಚಾರ್ಯ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು, ಶ್ರೀಯುತ ಮೆಲ್ವಿನ್ ಕ್ಯಾಸ್ಟೆಲಿನೋ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಉಪನ್ಯಾಸಕರು, ಹಾಗೆ ಶ್ರೀಯುತ ರಾಘವೇಂದ್ರ ಹೆಗಡೆ ಅವರು ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು. 21 ವಿದ್ಯಾರ್ಥಿಗಳ ಜೊತೆಗೆ ನಾವು ಇಲ್ಲಿಗೆ ಇವತ್ತು ಬಂದಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಅವರು ನಮಗೆ ಅವಕಾಶ ಕೊಡ್ತಾರೆ, ಅದು ಮಟ್ಟುಗುಳ್ಳ ಇರ್ಬೋದು ಅಥವಾ ಬಚ್ಚಂಗ ಇರ್ಬೋದು, ನೆಡುವ ಕ್ರಮ ಅಥವಾ ಅದರ ಬಗ್ಗೆ ತಿಳಿಲಿಕ್ಕೆ ವಿದ್ಯಾರ್ಥಿಗಳಲ್ಲಿ ಒಂದು ಒಲವು ಅಭಿರುಚಿ ಮೂಡಲಿ. ಮುಂದೆ ನಮಗೆ ಕೆಲಸ ಇಲ್ಲ ಅಂತ ಹೇಳಿದೆ
ಅವರು ತಿರುಗಾಡೋದು ಬೇಡ, ಏನು ಮಾಡ್ಬೋದು ನಾವು ಕೃಷಿಯಲ್ಲಿ ತೊಡಗಿಸ್ಕೊಳ್ಬೋದು ಅನ್ನೋದು ನಮ್ಮ ಉದ್ದೇಶ. ಕೃಷಿಯನ್ನು ಒಂದು ಲಾಭದಾಯಕ ವೃತ್ತಿಯನ್ನಾಗಿ ಮಾಡ್ಬೋದು ಅಂತ ಹೇಳ್ಕೊಂಡು ನಮ್ಮ ರವಿಶೇರಿಗರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದ ಅಂತ ಹೇಳ್ತೇವೆ. ಅದು ನಮಗೆ ಗೊತ್ತಾಗಬೇಕು ಫ್ಯೂಚರಲ್ಲಿ. ಈಗ ರೈತರೆಲ್ಲ ಕಡಿಮೆ ಆಗ್ತಿದ್ದಾರೆ ಅಂದರೆ ನಾವು ಹೇಳ್ತೇವೆ ಅವರ್ ಕಂಟ್ರೀಸ್ ಬ್ಯಾಕ್ ಬೋನ್ ಈಸ್ ಫಾರ್ಮರ್ಸ್ ಅಂತ. ಆದರೆ ಅವರದ್ದು ಕಷ್ಟ, ಅವರದ್ದು ದುಃಖ ಯಾರಿಗೆ ಕೂಡ ಗೊತ್ತಾಗೋದಿಲ್ಲ. ಈ ಬಿಸಿಲಲ್ಲಿ ಅವರು ಎಂತ ಕೆಲಸ ಮಾಡ್ತಾರೆ, ಮಳೆಯಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಅದನ್ನೊಂದು NSS ಒಂದು ಕಾರ್ಯಕ್ರಮದಿಂದ ನಮಗೆ ಅದೊಂದು ಗೊತ್ತಾಗಲಿಕ್ಕೆ, ಬೆಳೆಸುವ ಎಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಸೊ ಅದರಿಂದ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗಲಿಕ್ಕೆ ಇಲ್ಲಿ ಬಂದಿದೆ. ಇಲ್ಲಿಗೆ ಏನು ಎಕ್ಸ್ಪೀರಿಯನ್ಸ್ ಆಯ್ತು ನೀವು ಬಂದದ್ದು? ಇಲ್ಲಿ ಒಂದು ಫಸ್ಟಿಗೆ ಸ್ವಲ್ಪ ಕಷ್ಟ ಆಯಿತು, ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದರೆ ಮನೆಯಲ್ಲಿ ಆದರೆ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ರೀಲ್ಸ್ ನೋಡೋದು. ಇಲ್ಲಿ ಬಂದು ಸ್ವಲ್ಪ NSS ಅಲ್ಲಿ ಸ್ವಲ್ಪ ಕೆಲಸ ಮಾಡೋಗೆಲ್ಲ ಗೊತ್ತಾಗ್ತದೆ, ಅಂದರೆ ಅವರು ಎಷ್ಟು ಕಷ್ಟಪಡ್ತಾರೆ ಅಂತ. ನಾವು ಅಂಗಡಿಗೆ ಹೋಗಿ ಹಣ ಕೊಟ್ಟು ಬಚ್ಚಂಗಾಯಿ ತಗೊಂಡು ಬಂದು ಮನೆಯಲ್ಲಿ ಕಟ್ ಮಾಡಿ ತಿಂತೇವೆ, ಚಾಟ್ ಮಸಾಲೆ ಎಲ್ಲ ಹಾಕಿ. ಇಲ್ಲಿ ಬಂದು ಅವರು ಕೆಲಸ ಎಲ್ಲ ಮಾಡೋಕೆ ಗೊತ್ತಾಗ್ತದೆ ಇಷ್ಟು ಕಷ್ಟಪಟ್ಟಿದ್ದಾರೆ. ನಾವು ಅದ್ರದ್ದು ಕೆಲವೊಮ್ಮೆ ನಾವು ಬಚ್ಚಂಗಾಯಿ ವೇಸ್ಟ್ ಮಾಡಿದ್ದು ಕೂಡ ಉಂಟು. ಇದನ್ನು ನೋಡುವಾಗ ಬೇಜಾರಾಗ್ತದೆ, ಅಂದರೆ ವೇಸ್ಟ್ ಮಾಡಬಾರ್ದಿತ್ತು ಅಂತ ಒಂದು ಅರಿವು ಬರ್ತದೆ ನಾವು. ಈಗ ಇಲ್ಲಿ ರೈತರ ಬವಣೆ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಏನು ಅರ್ಥೈಸಿಕೊಂಡಿದ್ರಿ ಇಲ್ಲಿಗ? ಅಂದರೆ ಇಲ್ಲಿ ಬರುವಾಗ ಸ್ವಲ್ಪ ಫಸ್ಟಿಗೆ ಎಂತಕ್ಕೆ ಬರ್ತೇವೆ ಅಂದರೆ ಆ ಥರ ಫೀಲಿಂಗ್ಸ್ ಇತ್ತು. ಮತ್ತು ಇಲ್ಲಿ ಬಂದು ಸ್ವಲ್ಪ ಕೆಲಸ ಅಂದರೆ ಟೀಚರ್ಸ್ ಎಲ್ಲ ಸ್ವಲ್ಪ ಇನ್ಸ್ಪೈರ್ ಮಾಡಿದ್ದು. ಅಂದರೆ ಮತ್ತು ಇಲ್ಲಿ ಬಂದು ಅವ್ರದ್ದು ಕೃಷಿ ತೋಟ ಎಲ್ಲ ನೋಡಿ, ನೇಚರ್ ಎಲ್ಲ ನೋಡಿ ಸ್ವಲ್ಪ ಖುಷಿ ಆಯಿತು. ಮತ್ತು ಅವರು ಮಾಡುವ, ಈಗ ನಾವು ಮನೆಯಲ್ಲಿ ಬೆಳೆಸಿದ್ರೆಲ್ಲ ಹುಲ್ಲೆಲ್ಲ ಬರ್ತದೆ, ಇಲ್ಲಿ ಅವರು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ ನೀವು ನೋಡುವ ಹಾಗೆ. ಅದು ಪ್ಲಾಸ್ಟಿಕ್ ಎಲ್ಲ ಹಾಕಿ ಅವರು ಬೆಳೆಸುವಾಗ ಹುಲ್ಲೆಲ್ಲ ಬರೋದಿಲ್ಲ, ನೀರು ಅಲ್ಲಿ ಇರ್ತದೆ. ಮತ್ತು ಅದು ಹೆಲ್ಪ್ ಆಗ್ತದೆ. ಅದೇ ಎಂತೆಲ್ಲ ಹಾಕಿದ್ದಾರೆ, ಎಂತೆಲ್ಲ ಮಾಡಿದ್ದಾರೆ, ಅದು ನೆಕ್ಸ್ಟ್ ಗೊತ್ತಾಗ್ತದೆ ಅಂತ ಕೇಳಬೇಕು. ಫಸ್ಟ್ B.Com ಅಲ್ಲಿಯಾ? ಎಲ್ಲಿ ಊರೆಲ್ಲಿ ನಿಮ್ಮದು? ಕೊಪ್ಪಲಂಗಡಿಯ. ಹಾಗಾದರೆ ಕರಾವಳಿ ಭಾಗದ ಈ ಕೃಷಿಯ ಬಗ್ಗೆ ಒಳ್ಳೆ ನಂಟು ಇದೆ ನಿಮಗೆ ಆಲ್ರೆಡಿ ಅಲ್ವಾ? ಈಗ ಇಲ್ಲಿ ನೀವು ಯಾವ ಜಾಗಕ್ಕೆ ಬಂದಿದ್ದೀರಿ? ಇಲ್ಲಿ ಮಟ್ಟು ಇವರ ರವಿಶೇರಿಗರೆಲ್ಲ ಬೆಳೆಸಿದಂಥ ಕಲ್ಲಂಗಡಿಯನ್ನು ಹೇಗೆ ಬೆಳೆಸ್ತಾರೆ ಅಂತ ನೋಡಲಿಕ್ಕೆ ಬಂದದ್ದು. ಅಂದರೆ ತರಗತಿ ಯಾಂತ್ರಿಕ ಜೀವನವನ್ನು ಬಿಟ್ಟು ಈ ಕೃಷಿಕರು ಹೇಗೆ ಇಲ್ಲಿ ಕಷ್ಟಪಡ್ತಾರೆ, ಅವರ ಈ ಕಷ್ಟವನ್ನು ನೋಡಲಿಕ್ಕೆ ಅಂತ ಒಂದು ಅವಕಾಶ ಮಾಡಿಕೊಟ್ಟಂಥ ಸೈಂಟ್ ಮೇರೀಸ್ ಕಾಲೇಜ್ ಹಾಗೂ NSS ಘಟಕ ಹಾಗೂ ಇವರು ರವಿಶೇರಿಗರವರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ. ಈಗ ಇಲ್ಲಿ ನಿಮಗೆ ಏನು ಅನುಭವಗಳಾಯ್ತು ಇಲ್ಲಿ ಬಂದಾಗ? ಅನುಭವ ತುಂಬ ಆಗ್ತದೆ. ಇಲ್ಲಿ ಈ ಬಿಸಿಲಲ್ಲಿ ಹೇಗೆ ಕಷ್ಟಪಡ್ತಾರೆ, ಅವರ ಈ ಒಂದು ಗಿಡ ಒಂದು ಈ ಬಳ್ಳಿ ಒಂದು ಎಷ್ಟು ಇದು ಕಲ್ಲಂಗಡಿ ಆಗಬೇಕಾದ್ರೆ ಒಂದು ಎಷ್ಟು ಕಷ್ಟಪಡ್ತಾರೆ. ತನ್ನ ಸ್ವಂತ ಮಕ್ಕಳ ಥರ ಇದನ್ನು ಬೆಳೆಸ್ತಾರೆ. ಹಾಗೂ ಇದಕ್ಕೆ ನೀರು ಕೊಡೋದಾಗಿರ್ಬೋದು, ಗೊಬ್ಬರ ಹಾಕೋದಾಗಿರ್ಬೋದು, ಎಲ್ಲ ಒಂದು ಚಂದ ಮಾಡಿ ನೋಡ್ಕೊಳ್ತಾರೆ. ಅಂದರೆ ದುಡ್ಡು ಕೊಟ್ಟರೆ ಎಂತ ಸಿಗ್ತದೆ, ಇಲ್ಲಿ ಬೆಳೆಸುವವರ ಕಷ್ಟ ಯಾರಿಗೂ ಅರ್ಥ ಆಗೋದಿಲ್ಲ ಅಲ್ಲ. ಹಾಗಾಗಿ ಅವರು ಇಲ್ಲಿಗೆ ನಾವು ಬಂದು ಭೇಟಿ ಕೊಟ್ಟಾಗಲೇ ಗೊತ್ತಾಗುತ್ತೆ ಅವರು ಎಷ್ಟು ಕಷ್ಟಪಡ್ತಾರೆ, ಎಂತ ಮಾಡ್ತಾರೆ, ಅದಕ್ಕೆ ಎಷ್ಟು ಸಲಹೆ ಮಾಡ್ತಾರೆ. ಹಾಗಾಗಿ ಮಾತ್ರ ಗೊತ್ತಾಗೋದು. ಹಣ ಕೊಟ್ಟರೆ ಎಲ್ಲೋ ಸಿಗ್ತದೆ, ಆದರೆ ಅದು ಮಾಡುವ ಕೆಲಸ ಅವರಿಗೆ ಮಾತ್ರ ಗೊತ್ತಿರ್ತದಲ್ಲ. ಒಟ್ಟಾರೆಯಾಗಿ ನೀವು ಹೇಳೋದು ಹಣ ಕೊಟ್ಟು ಜೀವನ ನಡೆಸುವ ಬದಲಿಗೆ ಪ್ರಕೃತಿಯೊಂದಿಗೆ ಒಡನಾಟದಲ್ಲಿ ಇದ್ದು ಜೀವನ ನಡೆಸುವುದು ಉತ್ತಮ ಅಂತ ನಿಮ್ಮ ಅಭಿಪ್ರಾಯ. ಸರಿ, ಥ್ಯಾಂಕ್ ಯು.